ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಗದಗ ಡಿಸ್ಟಿಕ್ನ ಐಷರ್ ಟ್ರ್ಯಾಕ್ಟರ್ ಶೋರೂಮ್ ಹತ್ರ ಬಂದಿದ್ದೀವಿ. ಐಷರ್ ಟ್ರ್ಯಾಕ್ಟರ್ ಶೋರೂಮ್ ಗಿರಾಡಿ ಮೋಟರ್ಸ್. ಬನ್ನಿ ಐಷರ್ ಟ್ರ್ಯಾಕ್ಟರ್ಸ್ನ ಮಾಡೆಲ್ಸ್ ಎಲ್ಲ ಥರ ಮಾಡೆಲ್ಸ್ಗಳ ಬಗ್ಗೆ ಮಾಹಿತಿ ತಿಳ್ಕೊಂಡು ಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜ್ ಅಂತ ಹೇಳಿ, ಬಸವರಾಜ್ ಬಿಕೆರೆ ಅಂತ ಹೇಳಿ, ಗಿರಾಡಿ ಮೋಟರ್ಸ್ ಪ್ರೊಪ್ರೈಟರ್. ಸರ್, ಇದು ಐಷರ್ ಟ್ರ್ಯಾಕ್ಟರ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಿ ಸರ್? ಐಷರ್ ಟ್ರ್ಯಾಕ್ಟರ್ ಅಂತಂದ್ರೆ ಈಗ ಸದ್ಯ ನಿಮ್ಗೆ ಮಾರ್ಕೆಟ್ ಒಳಗೆ ವೆರಿ ಪಾಪ್ಯುಲರ್ ಇದಾವೆ ಸರ್. ರಿಗಾರ್ಡಿಂಗ್ ಮೈಲೇಜ್ ಆಯ್ತು ಮತ್ತು ಪರ್ಫಾರ್ಮೆನ್ಸ್ ಆಯ್ತು, ಮೇಂಟೆನೆನ್ಸ್ ಕಡಿಮೆ ಇರೋದ್ರಿಂದ ಐಷರ್ ಗಾಡಿನ ಕಸ್ಟಮರ್ಗಳು ಭಾಳ ಚಾಯ್ಸ್ ಮಾಡ್ತಾರೆ. ನಮ್ಮಲ್ಲಿ ಐಷರ್ ರೆಗ್ಯುಲರ್ ಆಗಿ 5 ಸ್ಟಾರ್ ಅಂತ ಒಂದು ಸಿಗುತ್ತೆ. ಆಮೇಲೆ ಈಗ ನ್ಯೂ ಮಾಡೆಲ್ ಅಂತ ಪ್ರೈಮಾ G3 ಅಂತ, ಇದು ನ್ಯೂ ಜನರೇಷನ್ ಟ್ರ್ಯಾಕ್ಟರ್. ಪ್ರೈಮಾ G3 ಅಂದ್ರೆ ಏನು ಸರ್? ಅದು ಪ್ರೈಮಾ G3 ಅಂದ್ರೆ ನಮ್ಮ ರೆಗ್ಯುಲರ್ ಆಗಿ ಏನು ಟ್ರ್ಯಾಕ್ಟರ್ಸ್ ಬರ್ತಿದ್ವಲ್ಲ, ಸಿಲ್ವರ್ ಮತ್ತೆ ಬ್ಲೂ ಕಲರ್ ಅಂತ ಬರ್ತಿದ್ವು, ಅದ್ರಾಗ 5 ಸ್ಟಾರ್ ಅಂತ ಬರ್ತಿತ್ತು, ಸೂಪರ್ ಸ್ಟಾರ್ ಅಂತ. ಇದು ಸೂಪರ್ ಸ್ಟಾರ್ ಒಳಗಡೆನೆ ಪ್ರೈಮಾ G3 ನ್ಯೂ ಜನರೇಷನ್ ಟ್ರ್ಯಾಕ್ಟರ್ ವಿತ್ ಆಡೆಡ್ ನ್ಯೂ ಟೆಕ್ನಾಲಜೀಸ್ ಎಲ್ಲ ಬರ್ತಾ ಇದೆ ಸರ್. ಹಾಂ ಸರ್. ಐಷರ್ 480 ಅನ್ನೋದು ಇದೊಂದು ಮಾಡೆಲ್ ಕೋಡ್ ಇದೆ. ಐಷರ್ 480 ಇದು 43 HP ಕ್ಯಾಟಗರಿ HP ಬರುತ್ತೆ. ನಿಮ್ಗೆ ಅಪ್ ಟು 47 HP ಒಳಗೂ ನಿಮ್ಗೆ ಇದು ವರ್ಕ್ ಕೊಡುತ್ತೆ. ಹಾಂ ಸರ್. ಮತ್ತೆ ಇದು 4 ವೀಲ್ ಡ್ರೈವಾ 2 ವೀಲ್ ಡ್ರೈವ್? ಇದು 2 ವೀಲ್ ಡ್ರೈವ್ ಸರ್. ಇದ್ರೊಳಗೆ ನಿಮ್ಗೆ 4 ವೀಲ್ ಡ್ರೈವ್ ಬೇಕಂದ್ರೂ ಸಿಗುತ್ತೆ. 380 4 ವೀಲ್ ಡ್ರೈವ್ ಸಿಗುತ್ತೆ, 480 5 ವೀಲ್ ಸಿಗುತ್ತೆ, 551 557 650 ಈ ಎಲ್ಲ ಗಾಡಿ ಒಳಗೂ ನಿಮ್ಗೆ 4 ವೀಲ್ ಡ್ರೈವ್ ಸಿಗುತ್ತೆ. ಸ್ಟೇರಿಂಗ್ ಏನಿತ್ತು ಸರ್? ಇದು ಪವರ್ ಸ್ಟೇರಿಂಗ್ ಬರುತ್ತೆ. ಪವರ್ ಸ್ಟೇರಿಂಗ್ ಹೆವಿ ಡ್ಯೂಟಿ ಡ್ಯೂಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಬರುತ್ತೆ, ಬೋತ್ ಸೈಡ್ ಆಪರೇಟೆಡ್. ಇದು ಹಿಂಗಾಗಿ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಈಗ ಸಿಂಗಲ್ ಸೈಡ್ ಅಂದ್ರೆ ಕೆಲವೊಂದು ಕಂಪಿಟೇಟರ್ ಮಾಡೆಲ್ ಒಳಗೆ ನೋಡ್ಬೇಕಿದ್ರೆ ಒನ್ ಸೈಡ್ ಪುಷ್ ಮಾಡುವಂಥದ್ದು ಇರುತ್ತೆ, ಅದು ಸ್ಟೆಬಿಲಿಟಿ ಬರಲ್ಲ. ಇದು ಡ್ಯೂಯಲ್ ಸೈಡ್ ಇರೋದ್ರಿಂದ ವೆಹಿಕಲ್ ಸ್ಟೆಬಿಲಿಟಿ ಇರುತ್ತೆ, ಡ್ರೈವ್ ಮಾಡುವವರಿಗೆ ಈಸಿ ಇರುತ್ತೆ, ಮ್ಯಾನ್ಯೂವರ್ಸ್ ಚಲೋ ಇರುತ್ತೆ ಸರ್. ಮತ್ತೆ ಇದು ಡ್ರೈವಿಂಗ್ ಮಾಡ್ತಿರ್ತಾರೆ ಸರ್, ಅವಾಗ ಏನಾದ್ರು ಪೇನ್ ಗೀನು ಬೆಂಟ್ ನೋವು ಅದೆಲ್ಲ ಬರುತ್ತೆ ಸರ್ ಡ್ರೈವರ್ಗೆ? ಇದರಲ್ಲಿ ಏನು ನಮ್ಮಲ್ಲಿ ಅಂತಲ್ರಿ, ಸೀಟ್ ಐತಲ್ಲ ಅಡ್ಜಸ್ಟೇಬಲ್ ಮತ್ತೆ ಕುಷನ್ ಟೈಪ್ ಸೀಟ್ ಐತೆ. ಸೊ ಅವ್ರವ್ರ ವೇಟಿಗೆ ತಕ್ಕಂಗ ಹಿಂದ್ಗಡೆ ಅದು ಅಡ್ಜಸ್ಟಿಂಗ್ ನಾಬ್ಸ್ ಐತಿರತ್ತ, ಅಡ್ಜಸ್ಟ್ ಮಾಡೋದ್ರಿಂದ ಅವ್ರ ವೇಟಿಗೆ ತಕ್ಕಂಗ ಕುಷನ್ ಸರ್ ತೋರಿಸ್ತಾರೆ. ಇಲ್ಲಿರುತ್ತೆ, ಇಲ್ಲಿ ಅಡ್ಜಸ್ಟಿಂಗ್ ನಾಬ್ ಇರುತ್ತೆ. ಇದ್ರೊಳಗಡೆ ನೀವು ಟರ್ನ್ ಮಾಡಿದ್ರೆ ಅವ್ರ ವೇಟ್ ತಕ್ಕಂಗ ನೀವು ಏನಿಲ್ಲ ಸ್ಟ್ರೆಂತ್ ಸೆಟ್ ಮಾಡ್ತೀವಿ. ಹೆಚ್ಚು ಕಡಿಮೆ ಮಾಡಿದ್ರೆ ಅವ್ರಿಗೆ ಏನಾಯ್ತಲ್ಲ ನಿಮ್ಗೆ ಕುಷನ್ ಎಫೆಕ್ಟ್ ಕೊಡುತ್ತೆ ಸರ್. ಮತ್ತೆ ಲಿಫ್ಟಿಂಗ್ ಕೆಪಾಸಿಟಿ ಅದೆಲ್ಲ ಹೆಂಗೆ? ಲಿಫ್ಟಿಂಗ್ ಕೆಪಾಸಿಟಿ ಇದು ಹೆವಿ ಡ್ಯೂಟಿ ಲಿಫ್ಟಿಂಗ್ ಕೆಪಾಸಿಟಿ ಇದೆ. 1200 kg ವರೆಗೂ ಲಿಫ್ಟ್ ಕೆಪಾಸಿಟಿ ಕೊಟ್ಟಿರ್ತೀವಿ ಸರ್ ಇದ್ರೊಳಗೆ. ಆಮೇಲೆ ಇದ್ರೊಳಗೆ ಏನೈತಲ್ರಿ ಡ್ಯೂಯಲ್ PTO ಬರುತ್ತೆ ಸರ್. ಡ್ಯೂಯಲ್ PTO ಅಂತಂದ್ರೆ ಡಬಲ್ ಆಕ್ಟಿಂಗ್ PTO ಬರುತ್ತೆ, ಇಲ್ಲಿರುತ್ತೆ ಸರ್. ಇದು PTO ಆಪರೇಷನ್ಸ್ ಏನ್ ಮಾಡುತ್ತಲ್ಲ, ಒಂದು 540E ಅಂತ ಆಪರೇಟ್ ಮಾಡುತ್ತೆ, ಒಂದು 540 ಅಂತ ಆಪರೇಟ್ ಮಾಡುತ್ತೆ. ಈ 540E ಯೂಸ್ ಮಾಡಿದಾಗ ನಾವು ಯಾವ ಗೇರ್ ರೇಂಜ್ ಯೂಸ್ ಮಾಡ್ತೀವಲ್ಲ ಆ ಗೇರ್ ರೇಂಜ್ ತಕ್ಕಂಗೆ ನಿಮ್ಗೆ PTO ಶಾಫ್ಟ್ ಔಟ್ಪುಟ್ ಜಾಸ್ತಿ ಬರುತ್ತೆ. ಸೊ ನಿಮ್ಗೆ ಎಕ್ಸ್ಪೆಷಲಿ ನಿಮ್ಗೆ ರೋಟಾವೇಟ್ರ್ ಹೊಡಿಬೇಕಾರೆ, ರಾಶಿ ಮಷಿನ್ ಹೊಡಿಬೇಕಾರೆ, ಬೋರ್ವೆಲ್ ಮಷಿನ್ ಹೊಡಿಬೇಕಾರೆ, ಪಂಪ್ ಸೆಟ್ ಆನ್ ಮಾಡ್ಬೇಕಾದ್ರೆ ಅದು ನಿಮ್ಗೆ ಹೈ ಔಟ್ಪುಟ್ ಕೊಡ್ತದೆ. ಓಕೆ ಸರ್. ಮತ್ತೆ ಇದು ಎಷ್ಟು ಗೇರ್ ಅದ ಇದ್ರೊಳಗೆ? ಇದು 12+3 ಅಂತ ಹೇಳಿ ಇದು ಗೇರ್ ಪ್ರೋ ಗಾಡಿ ಬರುತ್ತೆ. ಹೈ ಲೋ ಮೀಡಿಯಂ ಅಂತ 3 ರೇಂಜ್ ಒಳಗೆ ಆಪರೇಟ್ ಆಗ್ತೈತ್ರಿ. ಹಂಗಾಗಿ ಇದು 12+3 ಗೇರ್ ಬಾಕ್ಸ್ ಬರುತ್ತೆ. ಮತ್ತೆ ಇದ್ರೊಳಗೆ ರಿವರ್ಸ್ PTO ಸಹಿತ ಇರುತ್ತೆ. ಈ ರೋಟಾವೇಟರ್ಸ್ ಕೆಲವೊಮ್ಮೆ ಹೊಲದೊಳಗೆ ನೀವು ಕೆಲಸ ಮಾಡೋ ಹೊತ್ನಾಗ ಬ್ಲಾಕ್ ಆಗ್ತದೆ, ಎಲ್ಲ ಕಸ ಸಿಕ್ಕೊಂಡು ಬ್ಲಾಕ್ ಆಗತ್ತಲ್ಲ, ಆ ಕಸ ತಿರ್ಗಬೇಕಂದ್ರೆ ಮತ್ತೆ ನಾವು ವಾಪಸ್ ಮ್ಯಾನ್ಯುವಲಿ ಮಾಡ್ತಿದ್ವಿ ಮುಂಚೆ. ಈಗ ನಾವು ರಿವರ್ಸ್ ಗೇರ್ ಹಾಕ್ಬಿಟ್ರೆ ಆಟೋಮೆಟಿಕ್ಲಿ ರಿವರ್ಸ್ ತಿರುಗಿಬಿಡ್ತಂದ್ರೆ ಎಲ್ಲ ಅದು ಕ್ಲೀನಪ್ ಆಗಿಬಿಡುತ್ತೆ, ಆಟೋಮೆಟಿಕ್ಲಿ ಕ್ಲೀನಪ್. ರೈತರಿಗೆ ಯಾವ ತರ ಯೂಸ್ ಮಾಡ್ಬೋದು ಸರ್? ರೂಟ್ರ್ ಹೆಚ್ಚು ಯೂಸ್ ಆಗುತ್ತೆ ಸರ್, ನೇಗ್ಲ ಈಗ್ಲ ಅದೆಲ್ಲ ಹೆಂಗ್ ಪರ್ಫಾರ್ಮೆನ್ಸ್ ಹೆಂಗಿದೆ ಸರ್ ಇದು? ಐಷರ್ ಗಾಡಿ ಒಳಗಡೆ ಒಂದು ಅಡ್ವಾಂಟೇಜ್ ಏನಂತಂದ್ರೆ ಎಲ್ಲಾ ಟೈಪ್ ಕೆಲ್ಸಕ್ಕೂ ಇದು ಯೂಸ್ ಆಗುತ್ತೆ. ಎಕ್ಸ್ಪೆಷಲಿ ನೀವು ರೈಟ್ ಫ್ರಮ್ ದ ಟೇಲರ್ ವರ್ಕ್ ಇಟ್ಕೊಂಡ್ಬಿಟ್ಟು ಟೇಲರ್ ವರ್ಕ್ ಮಾಡ್ಕೋಬಹುದು, ಆಮೇಲೆ ನೇಗ್ಲ ಹೊಡಿಬಹುದು, ರೋಟಾವೇಟರ್ ಹೊಡಿಬಹುದು, ಈವನ್ ಬಿತ್ತೋದು ಹರಗೋದು ಹಿಡ್ಕೊಂಡು ಪ್ರತಿಯೊಂದು ಕೆಲಸಕ್ಕೂ ಯೂಸ್ ಆಗತ್ತೆ. ಮತ್ತೆ ಒನ್ ಆಫ್ ದ ಬೆಸ್ಟ್ ಮೈಲೇಜ್ ಕೊಡ್ತಕ್ಕಂಥ ಗಾಡಿ ಇವತ್ತಿನ ದಿವಸದ ಮಾರ್ಕೆಟ್ ಒಳಗಡೆ. ಎಷ್ಟುವರೆಗೂ ಆಗುತ್ತೆ ಸರ್ ಇದು ಮೈಲೇಜ್? ಸರ್ ಈಗ ನಾವು ರೋಡ್ ಒಳಗೆ ನಾವು ಅಫಿಷಿಯಲಿ ಹೇಳ್ಬೇಕಂದ್ರೆ 8 ಹೇಳ್ತೀವಿ ಸರ್. 3 ಇಂದ 4 ಸರ್ವಿಸ್ ಇದು ಮಾಡ್ಕೊಂಡು ಹೋದ್ಮೇಲೆ ನಿಮ್ಗೆ 10 ರಿಂದ 12 ನಿಮ್ಗೆ ಮೈಲೇಜ್ ಕೊಡ್ತದೆ ಪರ್ ಲೀಟರ್. ಮತ್ತು ರೋಟಾವೇಟರ್ ಹೊಡಿಬೇಕಾದ್ರೆ ನಿಮ್ಗೆ ಸ್ಪೆಸಿಫಿಕ್ ಆಗಿ 1 ತಾಸು ಒಳಗಡೆ 1 ಎಕರೆ ನೀವು ರೋಟಾವೇಟರ್ ಹೊಡಿಬಹುದು. ಮತ್ತೆ ಜಸ್ಟ್ 2.5 to 3 ಲೀಟರ್ ಒಳಗಡೆ ನಿಮ್ಗೆ 1 ಎಕರೆ ನೀವು ರೋಟಾವೇಟರ್ ಅನ್ನ ಹೊಡಿಬಹುದು. ಹೌದು ಸರ್. ನಾರ್ಮಲ್ ಆಗಿ ರೂಟ್ರ್ ಅಂದ್ರೆ 1 ಎಕರೆ ಹೊಡಿಬೇಕಾದ್ರೆ 3 ತಾಸು ಹೋಗುತ್ತೆ ಸರ್. ಈ 1 ಎಕರೆನ 1 ಅವರ್ ಅಲ್ಲಿ ನಿಮ್ಗೆ ಕವರ್ ಮಾಡ್ಬೋದು. ಮತ್ತೆ ಸರ್ ಆಯಿಲ್ ಸರ್ವಿಸ್ ಎಲ್ಲ ಹೆಂಗ್ ಮಾಡ್ಕೊಡ್ತೀವಿ ಸರ್? ಇದು ನಾವು ಏನು ಹೊಸ ಟ್ರ್ಯಾಕ್ಟರ್ ಕೊಡ್ತೀವಲ್ರಿ 2 years ವರ್ಗೂನು ಅವ್ರಿಗೆ ಲೇಬರ್ ಫ್ರೀ ಸರ್ವಿಸ್ ಇರುತ್ತೆ.
10 ಟೈಮ್ಸ್ ಅವರು ಲೇಬರ್ ಫ್ರೀ ಸರ್ವಿಸ್ ಮಾಡ್ಕೋಬಹುದು. ಪ್ರತಿ 250 ತಾಸು ಅಥವಾ 3 ತಿಂಗಳಿಗೊಮ್ಮೆ ಅವರು ಸರ್ವಿಸಿಗೆ ಬಂದರೆ ವಿದೌಟ್ ಲೇಬರ್ ಚಾರ್ಜ್ ಏನು ಮಟೀರಿಯಲ್ ಏನು ಹಾಕಿರ್ತೀವಲ್ಲ ಅದಕ್ಕಷ್ಟೇ ಚಾರ್ಜ್ ಅಫೆಕ್ಟ್ ಆಗುತ್ತೆ ಅವ್ರಿಗೆ. ಫಸ್ಟ್ ಸರ್ವಿಸ್ ಮಾತ್ರ ಇವತ್ತಿಂದ 10 ಡೇಸ್ ಅಥವಾ 50 ಅವರ್ಸಿಗೆ ಸರ್ವಿಸ್ ಮಾಡ್ಬೋದು. ಸೊ ವಾರಂಟಿ ಪೀರಿಯಡ್ ಬಂದ್ಬಿಟ್ಟು ನಿಮಗೆ ಎಂಜಿನ್ ಗೇರ್ ಬಾಕ್ಸ್ ಹೈಡ್ರಾಲಿಕ್ಸ್ 2 ಇಯರ್ಸ್ವರೆಗೂ ವಾರಂಟಿ ಇರುತ್ತೆ. ಕರೆಕ್ಟಾಗಿ ರೆಗ್ಯುಲರ್ ಆಗಿ ಈವನ್ ಆಫ್ಟರ್ ವಾರಂಟಿ ಆದರೂ ನೀವು ಮೇಂಟೈನ್ ಮಾಡ್ಕೊಂಡು ಹೋದರೆ 15ರಿಂದ 20 ವರ್ಷ ನೀವು ಐಷರ್ ಗಾಡಿನ ನಿಮ್ಮ ಮನೆಯೊಳಗೆ ಇಟ್ಕೋಬೋದು. ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡ್ತಕ್ಕಂಥ ಗಾಡಿ. ಡಿಸ್ಕೌಂಟ್ ಏನಾದ್ರು ಐತಾ ಸರ್ ಇದಕ್ಕೆ? ಹಾಂ, ಈಗ ಡಿಸ್ಕೌಂಟ್ ಅಂತೂ ಈಗ ರೆಗ್ಯುಲರ್ ಆಗಿ ನಾವು ಕಸ್ಟಮರ್ಗೆ ಆಫರ್ ಕೊಡ್ತಾ ಇದ್ದೀವಿ ರೀ. ಈಗ ರೀಸೆಂಟ್ಲಿ ನಿಮಗೂ ಗೊತ್ತಿರ್ಬೋದು, ಗೌರ್ಮೆಂಟ್ GST ಕಡಿಮೆ ಮಾಡೈತಿ. GST ಕಡಿಮೆ ಮಾಡೋದ್ರಿಂದ ಈಗ ನಮ್ಮಲ್ಲಿ ಸ್ಮಾಲರ್ ವರ್ಷನ್ ವೆಹಿಕಲ್ ಏನು ಬರ್ತಾವಲ್ಲ, ಲೈಕ್ 18 HP ಟ್ರ್ಯಾಕ್ಟರಿಂದ ಹಿಡ್ಕೊಂಡು ನಮ್ಮದು 65 HP ವರೆಗೂ 4 ವೀಲ್ ಡ್ರೈವ್ವರೆಗೂ ಅದಾವೆ. ಸೊ ಆ ಇದ್ರೊಳಗೆ ಕಂಪೇರ್ ಮಾಡಿದರೆ ನಿಮ್ಗೆ 18 HP ಗಾಡಿಗಳಿಗೆ ಒಂದು 20,000 ಹಿಡ್ಕೊಂಡ್ಬಿಟ್ಟು 60 HP ಗಾಡಿ ಒಳಗಡೆ 68,000ವರೆಗೂ ನಿಮಗೆ ಈಗ GST ಕಡಿಮೆ ಆಗುವಂಥದ್ದು ನಾವು ಕಸ್ಟಮರ್ಗೆ ಪಾಸ್ ಮಾಡ್ತೀವಿ. ನಿಮ್ಮ ಶೋರೂಮಿಂದ ಏನಾದರೂ ಆಫರ್ ಡಿಸ್ಕೌಂಟ್? ಈಗ ಮೊನ್ನೆ ಫೆಸ್ಟಿವಲ್ಗೆ ಕಂಪ್ನಿ ವತಿಯಿಂದನೂ ಆಫರ್ಸ್ ಇದ್ದು, ಅದು ಅಕ್ಟೋಬರಿಗೆ ಮುಗಿದಿದೆ. ಬಟ್ ನಮ್ಮ ಶೋರೂಮಲ್ಲಿ ಈ ನವಂಬರ್ ಎಂಡ್ವರೆಗೂ ಏನು ತಗೋತಾರಲ್ಲ ಅವರಿಗೆ ಎಲ್ಲ ಕಸ್ಟಮರ್ ಯಾರು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ತಿಂಗಳಲ್ಲಿ ಏನು ತಗೋತಾ ಇದಾರಲ್ಲ ಗಾಡಿಗಳ ಅವರಿಗೆ ಫಸ್ಟ್ ಪ್ರೈಸ್ ಅಂತೇಳಿ ಬೈಕು, ಸೆಕೆಂಡ್ ಥರ್ಡ್ ಪ್ರೈಸ್ ಅಂತ TV ಫ್ರಿಜ್ ಕೊಡ್ತಾ ಇದ್ದೀವಿ. ಕನ್ಸೋಲೇಷನ್ ಪ್ರೈಸ್ ಅಂತ ಹೇಳ್ಬಿಟ್ಟು ಟೇಬಲ್ ಫ್ಯಾನು, ಮಿಕ್ಸರ್ ಗ್ರೈಂಡರು ಮತ್ತೆ ಐರನ್ ಬಾಕ್ಸ್ ಪ್ರತಿಯೊಂದು ಕಸ್ಟಮರ್ಗೂ ಕೊಡ್ತೇವೆ. ಲಾಟ್ರಿಯಲ್ಲಿ ಅದು ಲಕ್ಕಿ ಡಿಪ್ ಸ್ಕೀಮ್. ಸರ್ ಇದು 480 5 ಸ್ಟಾರ್ ಅಂತ ಐತೆ ಸರ್. 5 ಸ್ಟಾರ್ ಅಂದ್ರೆ ಏನು ಸರ್? ಈಗ ಮೊದಲೆಲ್ಲ ನಮ್ಮ ಕಡೆ ಸೂಪರ್ ಸ್ಟಾರ್ ಅಂತ ಟ್ರ್ಯಾಕ್ಟರ್ ಬರ್ತಾ ಇತ್ತು. ಆಮೇಲೆ ಈಗೆಲ್ಲ ಏನೈತಲ್ಲ ಹೈ ಪರ್ಫಾರ್ಮೆನ್ಸ್ ಗಾಡಿ ಮಾಡಿದ್ಮೇಲೆ ಮತ್ತೆ HP ಎಲ್ಲ ಅಪ್ಗ್ರೇಡ್ ಮಾಡಿದ್ಮೇಲೆ 5 ಸ್ಟಾರ್ ಅಂತ ರೇಟಿಂಗ್ ಕೊಟ್ಬಿಟ್ಟು ನಾವು 480 5 ಸ್ಟಾರ್ ಅಂತ ಮಾಡಿದ್ವಿ. ಬೇರೆ ಟ್ರ್ಯಾಕ್ಟರ್ ಕಂಪ್ನಿಗಳಿಗೂ ಐಷರ್ ಟ್ರ್ಯಾಕ್ಟರ್ ಕಂಪ್ನಿಗೂ ಏನು ಸರ್ ಡಿಫ್ರೆನ್ಸ್? ವ್ಯತ್ಯಾಸ ಸುಮಾರು ವ್ಯತ್ಯಾಸ ಇದೆ ಸರ್. ಪರ್ಫಾರ್ಮೆನ್ಸ್ ಅಲ್ಲಿ ವ್ಯತ್ಯಾಸ ಇದೆ, ಮೇಂಟೆನೆನ್ಸ್ ಕಡಿಮೆ ಇದೆ ನಮ್ಮ ಗಾಡಿಯಲ್ಲಿ. ಮತ್ತೆ ಒನ್ ಆಫ್ ದ ಬೆಸ್ಟ್ ಕಸ್ಟಮರ್ಗೆ ಅನುಕೂಲ ಆಗ್ಬೇಕಂತಂದ್ರೆ ಏನಂದ್ರೆ ಮೈಲೇಜ್. ಯಾಕಂದ್ರೆ ಇವಾಗ ನೋಡಿದ್ರಲ್ಲ ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಹಾಕೊಂತ ಹೋಗ್ಬಿಟ್ಟೈತಿ. ಆ ಡೀಸೆಲ್ ರೇಟ್ ಜಾಸ್ತಿ ಆಗೋದ್ರಿಂದ ಏನಾಗೈತಿ, ಕಸ್ಟಮರ್ಗೆ ಮೊದಲು 1 ಎಕರೆ ಹೊಲ ಹೊಡಿಬೇಕಾದ್ರೆ ಏನ್ ಡೀಸೆಲ್ ಹೋಗ್ತಿತ್ತು, ಇವಾಗೂ ಅಷ್ಟೇ ಡೀಸೆಲ್ ಹೋಗ್ತೈತಿ. ಬಟ್ ಅವಾಗ ಕಡಿಮೆ ಪ್ರೈಸ್ ಡೀಸೆಲ್ ಸಿಗ್ತಿತ್ತು. ಈಗ ರೇಟ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಗಾಡಿಗಳು ಮೈಲೇಜ್ ಚಲೋ ಕೊಡೋದ್ರಿಂದ ಏನಾಗುತ್ತೆ, ಕಸ್ಟಮರ್ಗೆ ಎವರೇಜ್ ಆಗಿ ಇದೇ ಗಾಡಿನ ಕಾಂಪಿಟೇಟರ್ ಗಾಡಿ ಜೊತೆಗೆ ನೀವು ಕಂಪೇರ್ ಮಾಡಿದ್ರೆ ವರ್ಷಕ್ಕೆ ನಿಮ್ಗೆ 80,000ದಿಂದ 1 ಲಕ್ಷವರೆಗೂ ನಿಮ್ಗೆ ಸೇವಿಂಗ್ಸ್ ಆಗ್ತೈತೆ ಡೀಸೆಲ್ ಒಳಗೆ ಮಾತ್ರ. ಹಂಗೆ ಡೀಸೆಲ್ ಇಂದ ಮೈಲೇಜ್ ಉಳಿತಾಯ ಆಗೋದ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಫೈನಾನ್ಷಿಯಲಿ ಅವರಿಗೆ ಸೇವಿಂಗ್ಸ್ ಆಗುತ್ತೆ. ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಮೇಂಟೆನೆನ್ಸ್ ಕಡಿಮೆ ಇರೋದ್ರಿಂದ ಅವ್ರಿಗೆ ರಿಪೇರ್ ಬರೋದು ಕಡಿಮೆ. ರಿಪೇರ್ ಬರೋದು ಕಡಿಮೆ ಅಂದ್ರೆ ದುಡ್ಡು ಖರ್ಚಾಗೋದಿಲ್ಲ. ಆಮೇಲೆ ಡೀಸೆಲ್ ಒಳಗೂ ಸೇವಿಂಗ್ಸ್, ಮೇಂಟೆನೆನ್ಸ್ ಸೇವಿಂಗ್ಸ್. ಆಮೇಲೆ ನಮ್ಮಲ್ಲಿ ಏನಿದಿಲ್ಲ ಸ್ಪೇರ್ ಪಾರ್ಟ್ಸ್ ಕಾಂಪಿಟೇಟಿವ್ ನೋಡಿದ್ರೆ ನಿಮ್ಗೆ ವೆರಿ ರೀಸನೇಬಲ್ ಪ್ರೈಸ್ ಅಲ್ಲಿ ಪಾರ್ಟ್ಸ್ ಸಿಗ್ತವೆ. ಇದು ಸ್ಪೇರ್ ಪಾರ್ಟ್ಸ್ ಎಲ್ಲ ಎಲ್ಲ ಅವೈಲೇಬಿಲಿಟಿ ಇದೆ. ನಮ್ದೇ ಆದಂತ ವರ್ಕ್ಶಾಪ್ ಇದೆ. ಇಲ್ಲಿ ವರ್ಕ್ಶಾಪ್ ಅಲ್ಲಿ ಪ್ರತಿಯೊಂದು ಪಾರ್ಟ್ಸ್ ನಾವು ಅವೈಲೇಬಲ್ ಕೊಡ್ತೀವಿ. ಕಮರ್ಷಿಯಲ್ ಯೂಸ್ ಅಥವಾ ಹೋಮ್ಲಿ ಯೂಸ್ ಅದಕ್ಕೆ ಹೆಂಗ್ ಡಿಫ್ರೆನ್ಸ್ ಬರುತ್ತೆ ಸರ್ ಇದು? ಕಮರ್ಷಿಯಲ್ ಯೂಸ್ ಅಂತಂದ್ರೆ ಲೈಕ್ ನೀವು ಹಾಲೇಜಿಗೆ ಯೂಸ್ ಮಾಡ್ಬೋದು, ಲೈಕ್ ಅಂದ್ರೆ ಟೈಲರ್ ವರ್ಕಿಗೂ ಯೂಸ್ ಮಾಡ್ಬೋದು. ಅದನ್ನ ಬಿಟ್ರೆ ರಿಮೈನಿಂಗ್ ಟ್ರ್ಯಾಕ್ಟರ್ಸ್ ಎಲ್ಲ ಅಗ್ರಿಕಲ್ಚರ್ ಪರ್ಪಸ್ ಯೂಸ್ ಆಗುತ್ತೆ. ಅಗ್ರಿಕಲ್ಚರ್ ಅಲ್ಲಿ ರೈಟ್ ಫ್ರಮ್ ನಿಮ್ದು ಹರಗೋದ್ರಿಂದ ಹಿಡ್ಕೊಂಡು ರೋಟಾವೇಟರ್ ಹೊಡೆಯೋದ್ರಿಂದ, ನೇಗ್ಲ ಹೊಡೆಯೋದ್ರಿಂದ, ಗುರ ಹೊಡೆಯೋದ್ರಿಂದ ಪ್ರತಿಯೊಂದು ವರ್ಕ್ ಈವನ್ ಬಿತ್ತಾಗ ಸಹಿತ ಈ ಟ್ರ್ಯಾಕ್ಟರ್ ಯೂಸ್ ಮಾಡ್ತಾರೆ. ಹಳೆ ಕಾಲದಲ್ಲಿ ಎತ್ತುಗಳು ಮಾಡ್ತಿದ್ವಲ್ಲ ಸರ್, ಆ ತರ ಕೆಲಸಗಳು ಟ್ರ್ಯಾಕ್ಟರ್. ಈಗ ಮೊದಲೆಲ್ಲ ಎತ್ತಿನ ಯೂಸ್ ಮಾಡ್ಕೊಂಡು ನೀವು ಬಿತ್ತಾಕ್ ಯೂಸ್ ಮಾಡ್ತಿದ್ರಲ್ಲ, ಆ ಕೆಲಸನ ನಾವು ಈಗ ಟ್ರ್ಯಾಕ್ಟರ್ ಯೂಸ್ ಮಾಡಿ ಮಾಡ್ಕೋಬಹುದು. ಪ್ಲಸ್ ನೀವು ನೇಗ್ಲ ಅಂತ ಹೊಡೆಯೋದು ಮೊದಲೆಲ್ಲ ಮ್ಯಾನ್ಯುವಲಿ ಎಲ್ಲ ರೈತರು ಮಾಡ್ತಿದ್ರಲ್ಲ, ಈಗೆಲ್ಲ ಆಟೋಮೆಟಿಕ್ ಕುರ್ಗಿಗಳು ಬಂದಾವ, ಆಟೋಮೆಟಿಕ್ ಫ್ಲೋಸ್ ಬಂದಾವ. ಅದನ್ನ ಯೂಸ್ ಮಾಡ್ಕೊಂಡು ನೀವು ಮಾಡಿ. ಈಗ ಈ ಕಸ್ಟಮರಿಗೆ ನಾವು ಕೊಂಬೋ ಆಫರ್ ಅಂತ ಹೇಳಿ ರೋಟಾವೇಟರ್ ಕೊಡ್ತಾ ಇದೀವಿ. ಇದು ನಮ್ದು ಕಂಪ್ನಿ ಐಷರ್ ಕಂಪ್ನಿದಾನೆ ಅಗ್ರಿ ಸ್ಟಾರ್ ಅಂತ ಹೇಳಿ ನಮ್ಮ ಕಂಪ್ನಿದಾನೆ ರೋಟಾವೇಟರ್. ಇದು 5 ಫೂಟ್ ರೋಟಾವೇಟರ್. 5 ಫೂಟ್ ರೋಟಾವೇಟರ್ ಅಂದ್ರೆ ಬ್ಲೇಡ್ ಟು ಬ್ಲೇಡ್ ಎಂಡ್ ವರೆಗೂ ನಿಮಗೆ 5 ಫೂಟ್ ಸಿಗುತ್ತೆ. ಟೋಟಲ್ ನೋಡಿದ್ರೆ 5 ಫೂಟ್ಗಿಂತ ಮೇಲೆ ಇರುತ್ತೆ. ಬಟ್ ಬ್ಲೇಡ್ ಟು ಬ್ಲೇಡ್ 5 ಫೂಟ್ ಇರುತ್ತೆ. ಮತ್ತೆ ನಮ್ದು ಮಲ್ಟಿ ಸ್ಪೀಡ್ ರೋಟಾವೇಟರ್. ನೀವು ಇದ್ರೊಳಗಡೆ ಗೇರ್ ಚೇಂಜ್ ಮಾಡ್ಕೊಂಡ್ರೆ ಸ್ಪೀಡ್ ಸಹಿತ ನೀವು ವೇರಿಯೇಷನ್ ಮಾಡ್ಕೋಬಹುದು. ಮತ್ತೆ ಇದ್ರೊಳಗೆ ಏನಿದಾವಲ್ಲ ಗೇರ್ ಡ್ರೈವ್ ಇರುತ್ತೆ, ಚೈನ್ ಡ್ರೈವ್ ಅಲ್ಲ. ಸೊ ಚೈನ್ ಸವಿತು, ಲೂಸ್ ಆಯ್ತು, ಪರ್ಫಾರ್ಮೆನ್ಸ್ ಹೋಯ್ತು ಅನ್ನಂಗಿಲ್ಲ. ಗೇರ್ ಡ್ರೈವ್ ಇರೋದ್ರಿಂದ ನಿಮ್ಗೆ ಇಲ್ಲಿ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಏನ್ ಕಾಂಬೋ ಸರ್ ಇದು? ಟ್ರ್ಯಾಕ್ಟರ್ ಜೊತೆಗೆ ಇದು ಕಾಂಬೋ ಆಫರ್ ಅಂತ ನಾವು ಫೆಸ್ಟಿವಲ್ ಒಳಗೆ ಕಸ್ಟಮರ್ ಕಡೆ ಕೊಡ್ತೇವೆ. ಏನ್ ಬಿಡುತ್ತೆ ಸರ್ ಟ್ರ್ಯಾಕ್ಟರ್ ಪ್ರೈಸ್?
ಇದು ಟ್ರ್ಯಾಕ್ಟರ್ ಪ್ರೈಸ್ ಈಗ ಮೊದಲೆಲ್ಲ ಏನಾಗ್ತಿಲ್ಲ, ಇದು ಮೋರ್ ದೆನ್ 7 lakh ವರೆಗೂ ಹೋಗ್ತಿದೆ, 7,50,000 ವರೆಗೂ ಹೋಗ್ತಾ ಇತ್ತು. ಇವಾಗ ಬಂದ್ಬಿಟ್ಟು GST ಕಡಿಮೆ ಆಗಿರೋದ್ರಿಂದ ಎವರೇಜ್ ಒಂದು 7 lakh ವರೆಗೂ ನಿಮಗೆ ಆನ್ ರೋಡ್ ಪ್ರೈಸ್ ಇದೆ. ಮತ್ತೆ ಇದು ಲೋನ್ ಏನೇನಾದ್ರು ವ್ಯವಸ್ಥೆ ಮಾಡ್ತೀವಿ? ಲೋನಿನ ವ್ಯವಸ್ಥೆನೂ ಮಾಡ್ಕೊಡ್ತೀವಿ. ಕಸ್ಟಮರ್ಗೆ ಅವ್ರಿಗೆ ಬೇಸ್ಡ್ ಆನ್ ಅವರ ರಿಕ್ವೈರ್ಮೆಂಟ್ ತಕ್ಕಂಗೆ ಲೋನ್ ಮಾಡ್ಕೊಡ್ತೀವಿ. ಲೋನ್ ಒಳಗೂ ಮಾಡ್ಕೊಡ್ಬೇಕಾದ್ರೆ ಅವ್ರಿಗೆ ಡಿಫ್ರೆಂಟ್ ಇಂಟ್ರೆಸ್ಟ್ ರೇಟ್ ಇರ್ತವೆ. ಕಸ್ಟಮರ್ ಯಾವ ರೀತಿ ಇಂಟ್ರೆಸ್ಟ್ ಸೆಲೆಕ್ಷನ್ ಮಾಡ್ಕೋತಾರ, ಅವ್ರಿಗೆ ಯಾವ ರೀತಿ ಕಂತು ಕಟ್ಟಕ್ಕೆ ಅನುಕೂಲ ಆಗ್ತೈತೆ ಅಂತಾರಲ್ಲ, ಆ ರೀತಿ ಅವರಿಗೆ ನಾವು ಲೋನ್ ಮಾಡ್ತೀವಿ. ಈಗ ಗದಗ ಡಿಸ್ಟಿಕ್ ಒಳಗೆ ನಿಮ್ಮ ಶೋರೂಮ್ ಅಡ್ರೆಸ್ ಹೇಳಿ ಸರ್, ಎಲ್ಲಿ ಬರುತ್ತೆ? ಗದಗ ರೋಡ್ ನರಗುಂದ ನಾವು ಆಪರೇಟ್ ಮಾಡ್ತಾ ಇದ್ದೀವಿ ಏರಿಯಾ. ಸೊ ಇಲ್ಲಿ ಗದಗಲ್ಲಿ ನಮ್ದು ಮುಳುಗುಂದ್ನಾಕ, ನಿಯರ್ ಬೈ ಮುಳುಗುಂದ್ನಾಕ ಉದಯನಗರ್ ಫಸ್ಟ್ ಕ್ರಾಸ್ ಅಲ್ಲಿ ನಮ್ಮ ಶೋರೂಮ್ ಇದೆ. ಇದ್ರ ಜಸ್ಟ್ ಹಿಂದ್ಗಡೆನ ವರ್ಕ್ಶಾಪ್ ಕೂಡ ಇದೆ. ಇದೇ ರೀತಿ ನಮ್ದು ನರಗುಂದಲ್ಲೂ ಒಂದು ಔಟ್ಲೆಟ್ ಇದೆ, ಅಲ್ಲೂ ಕೂಡ ನಿಮಗೆ ಟ್ರ್ಯಾಕ್ಟರ್ ನಾವು ಸೇಲ್ಸ್ ಮತ್ತೆ ಸರ್ವಿಸು ಕೊಡ್ತೀವಿ ನರಗುಂದ ತೊಗೊಂಡವ್ರಿಗೆ. ಮತ್ತೆ ರೋಡ್ದಲ್ಲಿ ಕೂಡ ನಾವು ಏನು ಕಸ್ಟಮರ್ ಟ್ರ್ಯಾಕ್ಟರ್ ತೊಗೋತಾರಲ್ಲ ಅವ್ರಿಗೆ ಡೋರ್ ಸ್ಟೆಪ್ ಸರ್ವಿಸ್ ಅಂತ ಕೊಡ್ತೀವಿ. ಮನೆಗೆ ಹೋಗಿ ಅವ್ರದ್ದು ಟೈಮ್ ಬಂದಾಗ ಅವ್ರಿಗೆ ನಾವು ಡೋರ್ ಸ್ಟೆಪ್ ಸರ್ವಿಸ್ ಕೂಡ ಕೊಡ್ತೀವಿ. ಸರ್ ಈಗ ಈ ಟ್ರ್ಯಾಕ್ಟರ್ ಡೆಲಿವರಿ ಇದೆ ಸರ್ ಇದು? ಇವತ್ತು ಈ ಟ್ರ್ಯಾಕ್ಟರ್ ಡೆಲಿವರಿ ಮಾಡ್ತಾ ಇದ್ದೀವಿ. ಕಸ್ಟಮರ್ ಆಲ್ರೆಡಿ ರೆಡಿ ಮಾಡಿದ್ದಾರೆ, ಪೂಜೆನೂ ಮಾಡ್ಕೊಂಡಿದ್ದಾರೆ. ಯು ಕ್ಯಾನ್ ಸಿ ದ ಡೆಲಿವರಿ ಆಫ್ ದಿಸ್ ಟ್ರ್ಯಾಕ್ಟರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ. ನಮಸ್ಕಾರ. ಈ ಗಾಡಿ ನೀವೇ ತೊಗೊಂಡ್ರೇನ್ರಿ? ಐಷರ್ ಟ್ರ್ಯಾಕ್ಟರ್ ತೊಗೋಬೇಕಂತ ಯಾಕೆ ಅನಿಸ್ತದೆ ಸರ್ ನಿಮಗೆ? ಅಂದ್ರೆ ನಮ್ದು ಮುಂಚೆಗಿಂತ ಐಷರ್ ರೀ, ಇನ್ನೊಂದು ಐತ್ರಿ ನಮ್ದು. ಅದ ಈಗ ನ್ಯೂ ವರ್ಜನ್ ಬಂದೈತಲ್ರಿ, ಅದ್ರ ಸಂಬಂಧ ತಗೊಂಡಿದ್ವಿ. ಅದು ಯಾವ ಮಾಡೆಲ್ ಐತಿ ಸರ್ ಅದು? ಅದು 2014 2014 ಮತ್ತೆ ಅದು ನಂಬರ್ 333 ಐಷರ್. 333. ಇದು ಪ್ರೈಮಾ G3 ಯಾಕೆ ತೊಗೊಂಡ್ರಿ ಸರ್ ನೀವು? ಅಂದ್ರೆ ಸರ ನಮಗೆ ರೂಟ್ರಾಗೆ ಚಲೋ ಐತಿ, 4 ಚಲೋ, ಅದಕ್ಕೆ ನಾವು ತೋಡ್ತೀವಿ. ಮೈಲೇಜ್ ಸ್ವಲ್ಪ ಅದ ಕಾರಣಕ್ಕೆ ಐಷರ್ ನಮ್ದು. ಅದು ಐಷರ್ ನೀವು ಅಂದ್ರೆ ಐಷರ್ ಟ್ರ್ಯಾಕ್ಟರ್ದ ಹಳೆ ಕಸ್ಟಮರ್, ನೀವು ಅಪ್ಗ್ರೇಡ್ ಆಗುತ್ತೆ ಅಂತ ಐಷರ್ ಇಲ್ಲ ಅಂತ ತಗೊಂಡಿದ್ವಿ. ಥ್ಯಾಂಕ್ಸ್ ಸರ್. ನಮಸ್ಕಾರ.